ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ಸಂಜೆ ಅಳಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು. ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನತ್ತ ಅಂತೇಳಿ ನೋಡೋಣ ಅಂತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ. ಇವತ್ತಿನ ಲಾಗ್ ಒಳಗೆ ಏನೇನತ್ತ ಏನೇನಿಲ್ಲ ಅಂತೇಳಿ ನೋಡೋಣ ರೀ. ಫಸ್ಟಿಗೆ ನಾನು, ಆಮೇಲೆ ನಮ್ಮ ರಚ್ಚು ಕೂಡಿ ಲಾಗ ಸ್ಟಾರ್ಟ್ ಮಾಡಕತ್ತೀವಿ ರೀ. ಇವಾಗ ಸಂಜೆಗೆ ಟೈಮ್ ಮಂತ್ರ ಒಂದು ಮೂರುವರೆ ಅವಾಗೆ ಆಗಿದ್ರಿ. ಯಾಕಂದ್ರೆ ನಾನು ರಾಧಿಕ ಬಂದಾಡ್ರಿ. ಆಮೇಲೆ ನಾ ಕಾಲಕ್ಕೆ ಬಂದಿರ್ಬೇಕು ರೀ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ನೋಡಿರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಒಳಗೆ ನಾವು ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ ನೋಡೋಣ ಅಂತ. ಸಂಜೆ ಕಡೆ ಆಮೇಲೆ ಇವತ್ತು ಇನ್ನೊಂದು ವಿಷಯ ರೀ. ಇವತ್ತು ನಮ್ಮ ಏನು ಹೊರಗೆ ಹೋಗಿ ಏನು ಮಾಡ್ತಿ? ಗಾಡಿ ಆವಾಜೆ ಬರ್ತಾ ಜಾಸ್ತಿ ಅಲ್ಲಿ. ಆಮೇಲೆ ಊರದೇ ಗಾಡಿ ಬರ್ತಾರೆ ರೀ, ಹೋಗೋಣ ರೋಡಿಗೆ ನಿಂದಿರ್ತಾರೆ ರೀ. ಅದಕ್ಕೆ ಹೊರಗೆ ಹೋಗೋ ನಡಿ ಅನ್ನತ್ತಾರ್ರಿ. ಆಮೇಲೆ ಇನ್ನೊಂದು ವಿಷಯ ಅಂತ ಏನೋ ಹೇಳಕ್ಕೆ ಬಂದ್ರಿ ನಾನು. ಇವತ್ತು ನಮ್ಮ ನೆಗಣಿ, ಆಮೇಲೆ ನಮ್ಮ ನೆಗಣಿ ಮಕ್ಕಳು ಎಲ್ಲರೂ ಸೇರ್ಕೆರೆ ಅವರು ಊರಿಗೆ ಹೊಂಟಾರ್ರಿ ಇವತ್ತು. ಊರಿಗೆ ಹೋದ್ರೆ ಒಳಗೆ ಬರೋಂಗಿಲ್ಲ ಅವ್ರು, ಆ ಕಡೆ ಹೋಗ್ತಾರೆ ರೀ. ಬೌಣಿಗೆ ಯಾವಾಗ ಬರ್ತಾರೆ ರೀ. ಈಗಂದ್ರೆ ಇಷ್ಟು ದಿನ ಇದ್ದರು, ಈಗ ಹೊಂಟಾರೆ ಅವರು. ನಮ್ಗಂದ್ರೆ ಭಾಳ ಅಂದ್ರೆ ಭಾಳ ಬೇಸರ ಬರ್ತದೆ ರೀ. ಬೇಸರನೂ ಬರುತ್ತೆ, ಆಮೇಲೆ ಬೇಜಾರನೂ ಆಗತ್ತೈತೆ ರೀ. ಯಾಕಂದ್ರೆ ಊರಿಗೆ ಹೋಗ್ಯಾರ, ಊರಿಗೆ ಹೋಗ್ತಾರಲ್ರಿ. ಇಷ್ಟು ದಿನ ನಮ್ಮ ಅತ್ತೆಗೆ ಕುಂದಿರ್ತಿರು ಮಾಡ್ತಿರು. ಇವಾಗ ಹೆಗ್ದುಂಬ್ಲೆ ಊರಿಗೆ ಹೊಂಟಾರ ರೀ. ಅದ್ರ ಕಲಾಗ ಬೇಜಾರು ಆಗ್ತದೆ ರೀ. ದಿನ ಇಲ್ಲೇ ಕುಂದಿರ್ತೀರಿ ಮಾಡ್ತೀರಿ, ಇವತ್ತು ಹೊಂಟ್ರ ಅಂತೇಳಿ ನಾನು ಅಂಕ ಅಡುಗೆ ಮಾಡ್ತೀನಿ ರೀ ಸಂಜೆಗೆ. ಈಗ ಅವರು ಹೋಗ್ತಾರೆ ರೀ. ಈಗ ಇಟ್ಟನಾಗ ತೋರಿಸ್ತೀನಿ ರೀ ನಿಮ್ಗೆ. ಅವರು ಹೋಗೋ ಮಟ್ಟಿಗೆ ಎಲ್ಲನೇ ಕವಳೆ ಕಿತ್ಕೊಂಡು ಹೊಂಟಾರ ರೀ ಅವರು. ಯಾಕೋ ಕಮ್ಸತ್ವ ಮತ್ತು ಹೆಂಗೆ ಕಂಬಲತ್ತೀವಿ ಸುಮ್ಮಾಡ್ತೀವಿ ಸುಮ್ಮಾಡ್ತೀವಿ. ಬರ್ರಿ ಅಂತ ನಾನು ಅಡುಗೆಗೆ ಏನೇನು ಮಾಡ್ಬೇಕು ಏನೇನಿಲ್ಲ ಅಂತ ರೆಡಿ ಮಾಡ್ಕೊತೀನಿ. ಆಮೇಲೆ ಅವ್ರಿಗೂ ಹಿಂದ್ರ ಕಡೆ ಹಚ್ಗುಟಕ್ಕೆ ಹೋಗ್ಬೇಕು ರೀ ಫ್ರೆಂಡ್ಸ. ಅವರು ಏನೇನು ತೊಗೊಂಡೋದಾರೆ ಏನೇನಿಲ್ಲ ಎಲ್ಲ ಗಬ್ಬಳತ್ತ ಹೇರ್ಕೋತಾರೆ ಮಾಡ್ತಾರೆ ರೀ. ಗಾಡಿ ಹೇಳ್ಯಾರಂತ ಗಾಡಿ ಗಾಡಿಯಾಗ ಹೇರ್ಕೊಂಡು ಮಾಡಿ ಹೋಗ್ತಾರೆ ರೀ ಅವರು. ಇವಾಗ ನೋಡಿರಿ ಫ್ರೆಂಡ್ಸ, ನಮ್ಮ ಮಾಮಗಳು ಹೊಂಟಾರ ನೋಡ್ರಿ. ನಮ್ಮ ನೆಗೆಣಿಗಳು ಎಲ್ಲ ಬಾಂಡೆ ನಾ ಒಳಗೆ ಇದು ಮಾಡತ್ತಿದ್ರಿ. ಅಡುಗೆ ಮಾಡ್ಬೇಕು ಅಂದ್ಕೊಂಡಿದ್ದ, ಆಮೇಲೆ ಮಾಡಿದ್ರಾಯ್ತು. ಇವ್ರು ಹೊಂಟಾರ. ಗಾಡಿ ಬಂದು ಸೌಂಡೇ ಕೇಳಿಸಿಲ್ರಿ ನನಗಂತೂ. ಇಲ್ಲಿ ನಮ್ಮ ಊರಂದೇ ಇದ್ರಿ ಗಾಡಿ, ನಮ್ಮ ಅಣ್ಣನೇ ಆಗಬೇಕು, ಅವ್ರದ್ದೇ ಇದಾರೆ ಗಾಡಿ. ಅವ್ರ ಗಾಡಿ ತೊಗೊಂಬಂದಿರಿ ಮಾಮ ಏನಾಗ ಹೋಗ್ಯಾರೆ. ಇವಾಗ ಹೊಂಟಾರ್ರಿ ಅವರು. ಎಲ್ಲ ಬಾಂಡೆ ಎಲ್ಲ ಹೇರ್ಯಾರ ನೋಡ್ರಿ. ಆಮೇಲೆ ನಮ್ಮ ಕನಕು, ನಮ್ಮ ಅಪ್ಪು ಎಲ್ಲರೂ ಊರಿಗೆ ಹೊಂಟಾರ್ರಿ. ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತ್ರಿ ಇವತ್ತು. ನೋಡಿರಿ ಇಲ್ಲಿ ನಮ್ಮ ನೆಗೆಣಿ ಬರಾಕತ್ತಾಳ. ಇನ್ನೇಗ ಹೊಂಟಾಳ್ರಿ ಆಕಿನು. ಆಮೇಲೆ ಹೋಗ್ತೇವೆ ಅಂತೇಳಿ ಬಾಯ್ ಮಾಡತ್ತ ನೋಡ್ರಿ ಎಲ್ಲರಿಗೆ. ಓದ್ತಾರ್ರಿ ಅವರು ಇವತ್ತು. ದುಡ್ಯಾಕೆ ಹೊಂಟಾರ್ರಿ ಅವರು. ಎದಕ್ಕೆ ಹೊಂಟ್ರ ಅಂತ ಹೇಳಿಲ್ರಿ ನಾನು. ಅವರು ಇವತ್ತು ದುಡ್ಯಾಕೆ ಹೊಂಟಾರ್ರಿ. ಇಲ್ಲೇ ಇದ್ರ ಬಲ್ಲಿ ದುಡ್ಯಾಕರ ರೀ ಅವರು. ಇಲ್ಲೇ ನಮ್ಮ ತಾಲೂಕ್ದಾಗೆ ದುಡ್ಯಾಕರ ರೀ. ಅದಕ್ಕೆ ದುಡ್ಲಿಕ್ಕೆ ಹೊಂಟಾರ್ರಿ ಅವರು. ನಾವು ಹೋಗೋದಿತ್ತು, ಈ ವರ್ಷ ಹೋಗಿಲ್ರಿ, ಊರಾಗಿದ್ದೆವು. ಅವರು ಈ ವರ್ಷ ಊರಾಗೆ ಇರ್ಬೇಕಂದಿರು. ಆಮೇಲೆ ಇಂದ್ರ ಕಡೆಗೆ ಒಂದು ಸ್ವಲ್ಪ ರೊಕ್ಕದ ಅಡಚಣೆ ಕಾಲಾಗ ಅವರು ದುಡ್ಯಾಕೆ ಹೋದ್ರಿ. ನಮಗಂತೂ ಎಲ್ಲರಿಗೆ ಸಾಲನೇ ಅದಾವ್ರಿ. ನಮಗೆ ಅಲ್ಲಿ ಅವರಿಗೆ ಅಲ್ಲಿ ಒಂದು ಸ್ವಲ್ಪ ಸಾಲ ಅದ ರೀ ನಮ್ಗೆ. ಅದ್ರ ಕಾಲಾಗ ಬಡ್ರ ಮಂದಿಗೆ ಯಾರಿಗೆ ಸಾಲ ಇರಲ್ರಿ, ಎಲ್ಲರಿಗೆ ಸಾಲ ಇರ್ತದೆ. ಅದ್ರ ಕಾಲಾಗ ಒಂದು ಸ್ವಲ್ಪ ಸಾಲ ಐತಲ್ರಿ, ಹಿಂಗೆ ಮಾಡಿ ತೀರಿಸ್ಬೇಕಲ್ರಿ ಅದು. ಅದ್ರ ಕಾಲಾಗ ಅವ್ರು ಹೊಂಟಾರ್ರಿ. ನಾವು ಈ ವರ್ಷ ಹೊಲ್ದಾಗೆ ಇಲ್ಲೇ ಇರ್ತೀವಿ ಊರಾಗ. ಈ ವರ್ಷ ಹೊಂಟಾರ್ರಿ. ಇಷ್ಟು ದಿನ ಇಲ್ಲೇ ಇದ್ದಳಲ್ರಿ, ನನಗೆ ಜೊತೆಯಾಗಿದ್ದಳ್ರಿ ಆಕಿ. ಆಮೇಲೆ ಇವಾಗ ಹೊಂಟಾರ್ರಿ. ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗ್ತದೆ ರೀ. ಆಮೇಲೆ ಅವ್ರಂತೂ ಹೋಗ್ತಾರೆ ಖುಷಿಯಾಗಿ. ಯಾಕಂದ್ರೆ ದುಡಿಯೋದು ಇರ್ತದಲ್ರಿ. ನಾವು ಎಲ್ಲಾದರೂ ದುಡಿಯೋರೆ. ಇಲ್ಲಿ ಊರಾಗಾದ್ರೂ ಭೀ ಊರಾಗೂ ದುಡಿಬೇಕೆ, ಆಮೇಲೆ ಅಲ್ಲಾದರೂ ದುಡಿಬೇಕು ರೀ. ಅದಕ್ಕೆ ಹೋಗ್ತಾರ್ರಿ ಅವರು. ಹೋಲಿ ಅಂತ ಅನ್ಕೋತೀನಿ ನಾನಂತರ. ಇನ್ನೂ ಬಾಂಡೆ ಹೇರಾಗತ್ತಿದ್ರಿ. ಆಮೇಲೆ ಇನ್ನು ಆಯಿ ಅವರಿಗೆ ಅಲ್ಲಿ ತನಕ ಒಯ್ದು ಬಿಟ್ಟು ಬರ್ತಾಳಂತ್ರಿ. ಅದಕ್ಕೆ ಆಯಿನೂ ಹೋಗ್ತಾಳ್ರಿ. ಒಂದು ಸ್ವಲ್ಪ ಅವ್ರಿಗೆ ನೋಡಿ ಮಾಡಿ, ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಮೆಟ್ಗೆ ಅಥವಾ ಹೆಂಗದ ಹೆಂಗಿಲ್ಲ ಅಂತೇಳಿ ನೋಡ್ಕೊಂಡು ಮಾಡ್ಕೊಂಡು ಬರ್ತಾರ್ರಿ. ನೋಡಿರಿ ಇಲ್ಲಿ ನಮ್ಮ ರಚನೆ ಬಿಟ್ಟಾಳ, ಅವ್ರು ಹೊಲತ್ತಾರ ಅಂತೇಳಿ. ನಮ್ಮ ರಾಧಿಕಾ ಆಮೇಲೆ ರಾಯಣ್ಣ ಆಡೋಕೆ ಹೋಗಿರ್ರಿ ಆ ಕಡೆ ಅವರು. ಅವ್ರು ಇದ್ದಿತ್ತಿಲ್ಲ, ಇವ್ರು ಹೋಗಾಳಿಗೆ ಆಟಕ್ಕೆ ಹೋಗ್ಬಿಟ್ಟಾರೆ ಅವ್ರು ಚುಕ್ಕಳು ಕೂಡ. ಆಮೇಲೆ ಅವ್ರು ಇನ್ನು ಏನೇನು ಕೇಳ್ತಾರೋ ಏನೇನಿಲ್ಲೋ. ಯಾಕಂದ್ರೆ ಡೈಲಿ ಅವರು ನಮ್ಮ ಅಪ್ಪು ಅಂತೇಳಿ ಅವ್ರು ಬರ್ತಿರಲ್ರಿ. ಇಲ್ಲೇ ಮನೆಗೆ ಬರ್ತಿರ್ರಿ ಅವರು. ನಾ ಏನೇ ಇದು ಮಾಡಿದ್ರು ಇಲ್ಲೇ ಮನೆಗೆ ಬಂದು ಕುಂದ್ರೋದು ಮಾಡೋದು, ಉಣ್ಣೋದು ತಿನ್ನೋದು ಎಲ್ಲ ಮಾಡ್ತಿರು. ಅದಕ್ಕೆ ಭಾಳ ಅಂದ್ರೆ ಭಾಳ ಇದು ಆಲಾಗತೈತ್ರಿ ನನಗಂತೂ. ನೋಡ್ರಿ ಹೊಂಟಾರ ನೋಡ್ರಿ, ಅವರೆಲ್ಲ ಸಾಮಾನು ಹೇರ್ಯಾರ. ಇವಾಗ ಓದ್ತಾರ್ರಿ. ನೋಡ್ರಿ ನಮ್ಮ ರಚ್ಚು ಇಲ್ಲಿ ಬಂದು ನೋಡ್ರಿ. ಓದ್ತಾರ ಅವರು ಮಮ್ಮಿ ಅಂತ ಹೇಳತ್ತಿಳ್ರಿ ಆಕಿ. ಓದ್ತಾರವ ಏನು ಮಾಡೋದು, ಓದ್ತಾರ ಅವರು ಅಂತ ಹೇಳಿದ್ರಿ ನಾನು ಆಕಿಗೆ. ನೋಡಿರಿ ಟಾಟಾ ಮಾಡಾಕತ್ತಾಳ. ಅವ್ರ ಪಪ್ಪ ಇರಲಿ, ಅವರು ಗಾಡಿ ಅದಲ್ರಿ, ಗಾಡಿ ಮೇಲೆ ಓದ್ತಾರ್ರಿ. ನಮ್ಮ ನೆಗೆಣಿ ಆಮೇಲೆ ಆಯ್ನು ಅವರು ಎಲ್ಲರೂ ಟಮ್ಯಾಗ ಓದ್ತಾರ್ರಿ ಅವರು. ಫುಲ್ ಗಾಡಿನೇ ಮುಗ್ಸ್ಯಾರ್ರಿ ಅಲ್ಲಿ ಮೆಟ್ಗಿಗೆ ಹೋಲಕ್ಕೆ. ಆಯಿ ಮೆಟ್ಗೆ ಹೆಂಗದ ಹೆಂಗಿಲ್ಲ ನೋಡ್ಕೊಂಬರ್ತೀನಿ ಅಂದರು. ಅದಕ್ಕೆ ಹೋಗ್ತಾಳ್ರಿ ಆಯ್ನು.
ನೋಡಿರಿ ಇವಾಗ ಅವ್ರಿಗೆ ಏನೇನು ಬೇಕೆಲ್ಲ ಸಾಮಾನು ಭಾಂಡೆ ಆಮೇಲೆ ಏನೇನು ಒಂದು ವರ್ಷ ಪೂರ ಇರ್ತಾರಲ್ರಿ ಅದಕ್ಕೆ ವರ್ಷ ತನಕ ಎಲ್ಲ ಚಾಟು ಚುಟು ಎಲ್ಲ ಇಲ್ಲೇ ಬಿಟ್ಟು ಹೋಗೋದಾಗಲ್ರಿ ಅದ್ರ ಕಾಲಾಗ ಎಲ್ಲನೇ ಒತ್ತಟ್ಟೆ ತೊಗೊಂಡು ಹೋಗತ್ತಾರೆ ಅವ್ರಿಗೆ ವರ್ಷ ತನಕ ಏನೇನು ಹತ್ತೋ ಸಾಮಾನು ಎಲ್ಲ ಭಾಂಡೆ ಆಗಲಿ ಅಥವಾ ಅರ್ಬಿ ಕೌದಿ ಹಾಸ್ಕೊಳಕ್ಕೆ ಇವೆಲ್ಲ ರೀ ನೀರಿಗೆ ಎಲ್ಲ ಕೊಡ ಎಲ್ಲನೇ ತೊಗೊಂಡು ಹೋಗ್ಲತ್ತಾರ ರೀ ಅವರು ನಾವು ಇವಾಗ ಮನ್ಯಾಗ ಏನೇನು ಯೂಸ್ ಮಾಡ್ತೀವಲ್ರಿ ಎಲ್ಲನೇ ತೊಗೊಂಡು ಹೋಗ್ಲತ್ತಾರ ನೋಡಿರಿ ಗಾಡಿಯಾಗ ಏರಿದ್ರು ಅವರು ನನಗಂತೂ ಭಾಳ ಇದು ಆಗತ್ತೈತೆ ರೀ ಅವ್ರು ಹೋಗ್ಲತ್ತಾರ ಅಂತೇಳಿ ನಮ್ಮ ರತ್ತು ನಿತ್ತಾಡ್ರಿ ಆಕಿ ಅವ್ರು ಇದು ಅಂದ್ರೆ ಅವ್ರ ಬಲ್ ನಿತ್ತಾಡ್ರಿ ಅವ್ರು ಹೋಗ್ಲತ್ತಾರ ಅಂತೇಳಿ ಹೋಗ್ರತ್ತು ನಾನು ಅಂತ ಹೇಳಿದ್ರಿ ಅತಾತ್ ಹೋದಳು ಹೋಗ್ಯಾರೆ ಮತ್ತು ವಾಪಸ್ ಬಂದಳು ನೀನು ನಡಿ ಅಂತ ಆಮೇಲೆ ಆಯ್ನು ಅಲ್ಲೇ ಇದು ಮಾಡ್ಲತ್ತೇಳ್ರಿ ಆಯ್ ನೋಡ್ರಿ ಇವಾಗ ಬಂದಳು ಗಾಡಿ ಮೇಲೆ ಇರ್ಲಕ್ಕ ಇಲ್ಲೇ ನಮ್ಮ ಮನೆ ಬಾಜುಗಿನವ್ರು ಇದ್ರಲ್ರಿ ಅವರು ಹೋಲತ್ತರ ನಿಂತಿರು ಆಮೇಲೆ ಅವ್ರ ಕಾಕ ಆಕಿಗೆ 5 ರೂಪಾಯಿ ಕೊಟ್ರಿ ನಮ್ಮ ರತ್ತುಗ ಆಕಿನೂ ಇದು ಮಾಡತ್ತೀವಿ ಅಂತೇಳಿ ಅಲ್ಲೇ ನಿಂತೀವಿ ಅಂತೇಳಿ ಹೋಗೋಕಳಿಗೆ 5 ರೂಪಾಯಿ ಕೊಟ್ರಿ ಆಕಿಗೆ ಇವಾಗ ನೋಡ್ರಿ ಏರಾಗತ್ತಾರ್ರಿ ಅಲ್ಲಿ ತನಕ ಬಿಟ್ಟು ಬರ್ಬೇಕಂತೇಳಿ ಬಿಟ್ಟು ಮಾಡಿ ಆಮೇಲೆ ವಾಪಸ್ ಬರ್ತಾಳ್ರಿ ಆಯ್ ಅಲ್ಲೇ ಇರಂಗಿಲ್ಲ ಒಳ್ಳೆ ವಾಪಸ್ ಬರ್ತಾಳ್ರಿ ಇಷ್ಟು ದಿನ ಇದ್ದಕ್ಕೆರೆ ಇವಾಗ ಹೊಂಟಾರ ನೋಡ್ರಿ ನಮಗಂತೂ ಭಾಳ ಅಂದ್ರೆ ಭಾಳ ಬೇಜಾರು ಆಲತ್ತೈತ್ರಿ ಫ್ರೆಂಡ್ಸ ಯಾಕಂದ್ರೆ ಈಗ ನಾನು ಕೂಡ ಕುಂದಿರ್ತೀವಿ ಮಾಡ್ತೀವಿ ಆಮೇಲೆ ನಾವಿಬ್ಬರು ಏನಿಲ್ಲ ಅಂದ್ರೂ ಅಕ್ಕ ತಂಗಿಯರು ಇದ್ದಂಗೆ ಇದ್ದೇವ್ರಿ ನನಗಂತೂ ಭಾಳ ಇದು ಆಲಾಗತ್ತಿತ್ತು ಹೊಲತ್ತಾರ ಅವ್ರಿ ಇವಾಗ ಅವ್ರ ಮುಂದೆ ಹೋಗ್ತಾರ ನಮ್ಮ ಮಾಮ ಹಿಂದೆ ಹೋಗ್ತಾರ್ರಿ ನೋಡ್ರಿ ಹೋಯ್ತವ್ರಿ ಗಾಡಿ ಬಾಯಿ ಮಾಡತ್ತೀರಿ ಅವರು ನಾನು ಬಾಯಿ ಮಾಡಿದ್ವಿ ನೋಡ್ರಿ ಎಷ್ಟು ಗಬಾಳು ಹೇರ್ಯಾರ ಅಂತೇಳಿ ಅವ್ರ ಗಾಡ್ಯಾಗ ಅವ್ರಿಗೆ ಏನೇನು ಬೇಕೆಲ್ಲ ಈ ಕಡೆ ನೋಡ್ರಿ ಫ್ರೆಂಡ್ಸ ಇಲ್ಲಿ ಮುಂಜಾನೆ ಇದು ನಿನ್ನೆ ಮಾಡಿವು ಚಪಾತಿ ಇದ್ದವು ರೀ ಅದಕ್ಕೆ ಇಲ್ಲಿ ನೋಡ್ರಿ ಎಷ್ಟು ಚಪಾತಿ ಕೂತಾವ ಅಂತೇಳಿ ಇಷ್ಟು ಚಪಾತಿ ಇದಾವೆ ರೀ ಆಮೇಲೆ ರೊಟ್ಟಿನ ನೋಡ್ರಿ ಎಷ್ಟು ಕೂತಾವ ಅಂತೇಳಿ ಮೊನ್ನೆ ಒಂದಿಷ್ಟು ಉಳಿದಿವ್ರಿ ಕಟ್ಟಿ ರೊಟ್ಟಿ ಮುರಿ ಮಾಡಿಕೊಟ್ಟಿದ್ರಿ ಊಟ ಮಾಡಿರೋರು ಆಮೇಲೆ ಇಷ್ಟು ಚಪಾತಿ ಅವಲ್ರಿ ಒಂದು 7-8 ಅವ ರೀ ಚಪಾತಿ ನೋಡ್ರಿ ರೀ ಮೆತ್ತಗದವ್ರಿ ಚಪಾತಿ ಅದಕ್ಕೆ ಏನರ ಪಲ್ಯ ಮಾಡ್ಬೇಕಂತಿದ್ದೆ ಆಮೇಲೆ ಬ್ಯಾಡ ಅಂತೇಳಿ ಮೊನ್ನೆ 2-3 ದಿನ ಆಯಿತು ಚೊಕೋಲಿ ಏನಾಗತ್ತಿರ್ರಿ ನಮ್ಮ ರಾಯಣ್ಗಳು ಅದಕ್ಕೆ ಉಳ್ದು ಚಪಾತಿಲೇ ಇವತ್ತು ಚೊಕೋಲಿ ಮಾಡಾಕತ್ತೀನಿ ರೀ ನಮ್ಮ ನೆಗಣಿಗತ್ತ ಕಳಿಸಿ ಜಸ್ಟ್ ಇವಾಗ ಅಡುಗೆ ಮಾಡತ್ತೀನಿ ರೀ ನಾನು ಅವ್ರೊಂದು ಸ್ವಲ್ಪ ಹೊಲಕ್ಕೆ ಗಡ್ಬಡ್ ಮಾಡತ್ತೀರಿ ಯಾಕಂದ್ರೆ ಮಳೆ ಎದ್ದಿತ್ತು ರೀ ಅದಕ್ಕೆ ಹೊತ್ತು ಮುಳುಗ್ಯದ ಜಲ್ದಿ ಹೋಯ್ತು ಅಂತೇಳಿ ಹೋಗಿರ್ತೀರಿ ಅವರು ಆಮೇಲೆ ಅವ್ರಿಗೆ ಹೋಗಿ ಕಳಿಸಿದ್ರಿ ರೀ ನಾಯಿಗೆ ಜಸ್ಟ್ ಕಳಿಸಿ ಮಾಡಿ ಇವಾಗ ಚಪಾತಿ ಮುರಿತೀನಿ ರೀ ಮುರಿದಕ್ಕೆರೆ ಬೊಗೋಣ ಇಟ್ಕೊಂಡೀನಿ ರೀ ಇನ್ನು ಬೆಲ್ಲ ಹಾಕಿಲ್ರಿ ನೀರನ್ನು ಇಟ್ಟಿಲ್ಲ ಗ್ಯಾಸ್ನೂ ಹಚ್ಚಿಲ್ಲ ರೀ ಬೊಗೋಣ ಇಟ್ಟೀನಿ ಇವಾಗ ಈ ಚಪಾತಿ ಮುರ್ಕೊಂಡ್ಕೆರೆ ತಾಟ್ನಾಗ ಮುರಿದಿಡ್ತೀನಿ ರೀ ಮುರಿದಿಟ್ಟು ಆಮೇಲೆ ಬೆಲ್ಲಕ್ಕೆ ಒಡೆದಾಗ ಬೆಲ್ಲ ಹಾಕ್ತೀನಿ ರೀ ಅದ್ರಾಗ ಬೆಲ್ಲ ಕುದೀತದ ಒಂದು ಸ್ವಲ್ಪ ಇಟ್ಟೆ ಅಂದ್ರೆ ಚಂದ ಕುದೀತಂದ್ರೆ ಆಮೇಲೆ ಚಪಾತಿ ಮುರಿಯಾಕೆ ಬರ್ತದೆ ನೋಡ್ರಿ ಚಪಾತಿ ಇವಾಗ ಹುಕ್ ಮುರಿಬೇಕು ನೋಡ್ರಿ 10 ಚಪಾತಿ ಪಲ್ಯ ಮಾಡಿದ್ರೆ ಟೇಸ್ಟ್ ಬರ್ತೈತೆ ರೀ ಆಮೇಲೆ ಚೊಕೋಲಿ ಅನ್ನತ್ತೀರಿ 2-3 ದಿನ ಆಯ್ತು ನಮ್ಮ ರಾಯಣ್ಗಳು ಅದಕ್ಕೆ ಚೊಕೋಲಿ ಮಾಡೋಣ ರೀ ಇವತ್ತು ಸ್ಪೆಷಲಾಗಿ ಹಳ್ಳಿ ರೆಸಿಪಿ ನೋಡ್ರಿ ಇದು ನಮ್ಮ ಕಡೆ ಅಂತ ಹೇಳಕ್ಕೆ ಹೋಗ್ಬಾರ್ದು ಹಳ್ಳಿ ರೆಸಿಪಿ ರೀ ನೋಡ್ರಿ ಇಲ್ಲಿ ಯಾವಾಗೆ ಬಂದಾಳ ಹಳ್ಳಿ ರೆಸಿಪಿ ಅಂದ್ರೆ ಚೊಕೋಲಿ ಉಂತಿಯಲ್ಲ ಸದು ಉಂತಿಯಲ್ಲ ಇವಾಗ ನೋಡ್ರಿ ಇಲ್ಲಿ ನಮ್ಮ ಸೋಮ ಹ್ಯಾ ಮಾಡತ್ತ ಅಂತೇಳಿ ಸ್ಪೆಷಲಾಗಿ ನಮ್ಮ ಹಳ್ಳಿ ಕಡೆ ಮಾಡುವಂಥ ಉಳ್ದಿ ಚಪಾತಿಲೇ ಸೂಪರಾಗಿ ಆಗ್ತದೆ ರೀ ಚೊಕೋಲಿ ಅಂತೂ ಒಂದು ಸ್ವಲ್ಪ ತುಪ್ಪ ಏಲಕ್ಕಿ ಇರಬೇಕು ನಾವು ಏಲಕ್ಕಿ ಸ್ಮೆಲ್ ಬರ್ತದೆ ಅಂತೇಳಿ ನಾನು ತಿನ್ನಂಗಿಲ್ಲ ರೀ ಏಲಕ್ಕಿ ಆಮೇಲೆ ತುಪ್ಪ ಹಾಕ್ತೀನಿ ರೀ ತುಪ್ಪ ಹಾಕಿ ಮಸ್ತಾಗಿ ಚೊಕೋಲಿ ಮಾಡ್ತೀವಿ ರೀ ಇವತ್ತು ನಾವು ಅಲ್ಲ ಇನ್ನೇಗ ಹೊರಗೆ ಮಳೆ ಬರ್ತಲ್ಲ ನೋಡಿರಿ ಇನ್ನೇಗೆ ಒಂದು ಸ್ವಲ್ಪ ಹನಿ ಬಂದಿತ್ತು ಮಾಡಂತ್ರಿ ಹಂಗಾಗಿ ನಮ್ಮ ಕಡೆ ಅಂತೇಳಿ ಇವಾಗ ನೋಡಿರಿ ಚಪಾತಿನ ಈ ರೀತಿ ಹಿಂಗೆ ಮುರ್ಕೊಂಡು ಇಟ್ಕೊಂಡೀನಿ ರೀ ಒಂದೊಂದೊಂದೊಂದು ಎಷ್ಟು ಮಾಡಿಕೊಂಡು ನೋಡಿರಿ ಒಂದು ಗಂಗ ಫುಲ್ ಮುರಿದೀನಿ ನೋಡಿರಿ ಇಷ್ಟು ಚಪಾತಿ ಮುರ್ಕೊಂಡೀನಿ ಆಮೇಲೆ ಬೆಲ್ಲ ನೋಡಿ ಪುಡಿ ಮಾಡಿ ಇಟ್ಕೊಂಡೀನಿ ರೀ ಹಿಂಗೆ ಅರ್ಧ ಕಿಲೋ ಬೆಲ್ಲ ತಂದಿಯಲ್ಲ ರೀ ಅದಕ್ಕೆ ಹಿಂಗೆ ಪುಡಿ ಮಾಡಿ ಇಟ್ಕೊಂಡೀನಿ ರೀ ಆಮೇಲೆ ಇವಾಗ ಈ ಕಡೆ ನೋಡಿರಿ ತುಪ್ಪ ರೀ ಒಂದು ಬಾಟ್ಲಿ ಫುಲ್ ಇತ್ತು ನೋಡಿರಿ ಅಡುಗೆ ಹಾಕಿ ಆಮೇಲೆ ಅದು ಇದು ಪಾಯಸ ಅದು ಇದು ಮಾಡ್ತೀವಲ್ಲ ರೀ ಅದಕ್ಕೆ ಹಾಕಿ ಕಲಸ್ ಮಾಡೀವಿ ನಾವಂತರ ತುಪ್ಪ ಅವು ಅದ್ರಾಗಿದ್ರೆ ಹಾಕೊಂಡು ಉಂಡಿಲ್ರಿ ಬರೀ ಇದು ಮಾಡಿ ಕಲಸ್ ಮಾಡೀವಿ ಆಮೇಲೆ ಇಲ್ಲಿ ಬೋಣಿ ಇಟ್ಟಿನಲ್ರಿ ನಾನು ಇವಾಗ ಚೊಕೋಲಿ ಮಾಡ್ಬೇಕಂತೇಳಿ ಇದಕ್ಕೆ ಇವಾಗ ನಾನು ಫಸ್ಟಿಗೆ ತುಪ್ಪ ಹಾಕೊಳಗತ್ತೀನಿ ರೀ ಒಂಚೂರು ನೋಡ್ರಿ ಇಲ್ಲಿ ತುಪ್ಪಕ್ಕೆ ಟೇಸ್ಟ್ ಭಾರಿ ಆಗ್ತದೆ ರೀ ಆಮೇಲೆ ಸ್ಮೆಲ್ನು ಭಾರಿ ಬರ್ತೈತಿ ಅದಕ್ಕೆ ಫಸ್ಟಿಗೆ ತುಪ್ಪ ಹಾಕೊಂಡೀನಿ ನಾನು ಅದಕ್ಕೊಂದು ಸ್ವಲ್ಪ ಚಂದ ಕಾಸ್ಬೇಕು ರೀ ಒಂದು ಸ್ವಲ್ಪ ಇದು ಆಗ್ಬೇಕ್ರಿ ಅದು ಚಂದ ಎಣ್ಣೆ ಕುದಿಬೇಕು ರೀ ನೋಡ್ರಿ ಅಂದ್ರೆ ಸ್ಮೆಲ್ ಭಾರಿ ಬರ್ತದೆ ಅದ್ರದ್ದು ಇವಾಗ ಎಣ್ಣೆ ಕುದಿಯಾಗತ್ತದಲ್ಲ ರೀ ಇದಕ್ಕೆ ಇವಾಗ ನಾನು ನೀರು ಹಾಕೋತೀನಿ ನೋಡಿರಿ ನೀರು ಹಾಕ್ಕೊಂಡು ಬಳಕ ಇವಾಗ ಒಡೆದಿದ್ದ ಬೆಲ್ಲ ರೀ ಬೆಲ್ಲ ಹಾಕೊಳಗತ್ತೀನಿ ನೋಡಿರಿ ಬೆಲ್ಲ ಕರಗಬೇಕಲ್ರಿ ಅದಕ್ಕೆ ಬೆಲ್ಲ ಹಾಕೊಂಡ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ ನಾ ಇವಾಗ
ಇನ್ನೊಂದು ದಿವ್ಸ ನೀರು ಹಾಕ್ಕೊಂಡಿರ್ತೀರ. ಇವಾಗ ಇದಕ್ಕೆ ಒಂದು ಸ್ವಲ್ಪ ತಿರುವಣ್ಣ ಬೆಲ್ಲ ಕರಗಬೇಕಲ್ರಿ ಚೆಂದಾಗಿ, ಒಂದು ಸ್ವಲ್ಪ ಕುದಿಬೇಕ್ರಿ ಚೆಂದಾಗಿ. ಇದು ಕಳ 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 ಒಟ್ಟು ಬೆಲ್ಲ ಇದೆಲ್ಲ ನೋಡ್ರಿ, ಅಷ್ಟು ಬೆಲ್ಲ ಕರಗಬೇಕ್ರಿ ಚೆಂದಾಗಿ. ಇವಾಗ ನೋಡ್ರಿ ಫ್ರೆಂಡ್ಸ ಪೂರ್ತಿ ನೋಡ್ರಿ, ಇವಾಗ ಪೂರ್ತಿ ಬೆಲ್ಲ ಕರಗ್ಯದ ನೋಡ್ರಿ ಇಲ್ಲಿ ಫುಲ್ ಏನೂ ಇಲ್ಲರಿ, ಪೂರ್ತಿ ಬೆಲ್ಲ ಕರಗೈತಿ. ಇವಾಗ ಇದಕ್ಕೆ ನಾನು ಏನು ಮುರಿದು ಇಟ್ಕೊಂಡಿವಲ್ರಿ ಚಪಾತಿ, ಅವು ಚಪಾತಿ ಹಾಕ್ಲಾತಿ ನೋಡ್ರಿ. ಇವು ಹಾಕಿದ್ಬೇಕು ಒಂದು ಸ್ವಲ್ಪ ಕುದಿಸ್ಬೇಕ್ರಿ ಚಪಾತಿ, ಒಂದು ಸ್ವಲ್ಪ ಚಂದ ಮೆತ್ತಗಾಗಂಗೆ. ಚಕೋಲಿ ಒಂದು ಸ್ವಲ್ಪ ಹಿಂಗೆ ರುಚಿ ರುಚಿ ಆಗ್ಬೇಕಲ್ರಿ. ಒಟ್ಟು ಚಪಾತಿ ಎಲ್ಲ ಬೆಲ್ಲದ ನೀರನ್ನ ಕುದಿಬೇಕ್ರಿ ನೋಡ್ರಿ. ಇಷ್ಟು ನೀರವಲ್ರಿ ನೋಡ್ರಿ ಇಲ್ಲಿ ಎಷ್ಟು ನೀರು ಕಾಣ್ತಾವೆ. ಇವಾಗ ಇದು ಒಂದು ಸ್ವಲ್ಪ ಕುದ್ದು ಬಳಕ ಚೆಂದಾಗಿ ಎಷ್ಟು ಭಾರಿ ಕಾಣ್ತದೆ ನೋಡಾಕತ್ತೀರಿ ನೀವು. ನೋಡ್ಲಿಕ್ಕೂ ಅಷ್ಟು ಚೆಂದ ಕಾಣ್ತದ್ರಿ, ಆಮೇಲೆ ಟೇಸ್ಟ್ನು ಅಷ್ಟೇ ಭಾರಿ ಇರ್ತದೆ ನೋಡ್ರಿ. ಸ್ಪೆಷಲ್ ಹಳ್ಳಿ ರೆಸಿಪಿ ಚಕೋಲಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಚಕೋಲಿ ರೆಡಿ ಆಯ್ತವ್ರಿ ನೋಡ್ರಿ, ಎಷ್ಟು ಮಸ್ತಾಗಿ ಹೆಂಗೆ ಕಾಣಕತ್ತದ ಇವಾಗ ಚಕೋಲಿ ಅಂತೇಳಿ ನೋಡ್ರಿ. ಬೆಲ್ಲದ ಚಕೋಲಿ ಹೆಂಗಾಗ್ಯದ ಅಂತೇಳಿ ಮಸ್ತಾಗೈತೆ ನೋಡ್ರಿ. ಇವಾಗ ಇದಕ್ಕೆ ಕುದ್ಲಿತ್ತದಲ್ರಿ, ಇವಾಗ ಗ್ಯಾಸ ಬಂದ್ ಮಾಡ್ತೀನಿ ರೀ ನಾನು, ಯಾಕಂದ್ರೆ ಕುದ್ದದ್ರಿ ಇವಾಗ. ಇದು ಚಕೋಲಿ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಎಲ್ರಿಗೂ ನಮಸ್ಕಾರ.